ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಈಗ ಇನ್ನೊಂದು ಸಿಂಪಲ್ ಆಗಿರುವಂಥ ತುಂಬಾ ಚೆನ್ನಾಗಿದೆ ಡಿಸೈನ್, ಬೇಗನೆ ಆಗೋಗುತ್ತೆ, ಒಂದು ಸ್ಟೆಪ್ಪಲ್ಲೇ ಮುಗಿಸ್ಕೋಬೋದು. ಆ ಥರ ಡಿಸೈನ್ ಈಗ ಮಾಡ್ತೀನಿ. ಅದಕ್ಕೆ ನಾನು ಹರಳೆ ದಾರ ತೊಗೊಂಡಿದ್ದೀನಿ. 10 ನಂಬರ್ ನೀಡಲ್, 10 ಅಥವಾ 11 ನಂಬರ್ ತೊಗೋಬೋದು. ನೋಡಿ, ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಈ ಥರ ನೀವು ಯಾವ ಥರ ಬೇಕಾದರೂ ತೊಗೋಬೋದು. ಮತ್ತು ನೋಡಿ, ಈ ಥರ ಸ್ಮಾಲ್ ಬೀಡ್ ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಶುರು ಮಾಡೋಣ. ಅದಕ್ಕೆ ಇದು ಸೆರಗು ಬ್ಲೂ ಇದೆ, ಮತ್ತು ಇಲ್ಲಿ ನೋಡಿ ಪಿಂಕ್ ಬಂದಿದೆ ಅಲ್ವಾ. ಸೆರಗು ಬ್ಲೂ ಇರೋದ್ರಿಂದ ನಾನು ಪಿಂಕ್ ಕಲರ್ನ ಡಿಸೈನ್ಗೆ ಹಾಕ್ಕೊಳ್ತೀನಿ. ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡೋದ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈಗ ಶುರು ಮಾಡೋಣ. ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇನ್ನೊಂದ್ಸಲ ಲಾಕ್, ಅಲ್ಲಿಂದ 4 ಚೈನ್ 1 2 3 4 ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್ ಹಾಕೊಂಡು ಬೀಡ್ ಲಾಕ್. ಅಲ್ಲಿಂದ ಬೀಡ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ಒಂದು ಚೈನ್ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಒಂದು 3 ಚೈನ್ ಬರುವಷ್ಟು ಗ್ಯಾಪಿಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು 4 ದಾರ ಇದೆ. 4 ದಾರದಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ, ಒಂದು ತ್ರಿಬಲ್ ಕ್ರೋಶೆ ಆಗಿದೆ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ನೋಡಿ 2 ಸಲ ದಾರ ಸುತ್ಕೊಂಡು ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ, ಒಂದು ಟ್ರಿಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಮತ್ತೆ ಟ್ರಿಬಲ್ ಕ್ರೋಶೆ, ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಮತ್ತೆ ಬೀಡ ಹಾಕಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ, ಮತ್ತೆ ಬೀಡ ಹಾಕೊಳ್ಳೋದೇನೆ ಇನ್ನೊಂದ್ಸಲ ಟ್ರಿಬಲ್ ಕ್ರೋಶೆ, ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಮತ್ತೆ ಬೀಡ ಹಾಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ, ಮತ್ತೆ ದಾರ ಮೇಲೆ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ. ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಸ್ವಲ್ಪ ಒಳಗಡೆಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಈಗ ಇಲ್ಲಿ ನಾನು 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್ ಹಾಕಿ ಬೀಡ್ಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 4 ಚೈನ್ 1 2 3 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕೊಳ್ತೀನಿ. ಒಂದು ಚೈನ್ ಹಾಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 4 ಚೈನ್ ಗ್ಯಾಪಿಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ ಮೇಲೆಗೆ. ಈಗ 4 ದಾರ ಇದೆ. 4 ದಾರದಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್, ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕೊಳ್ತೀನಿ. ಬೀಡ್ ಹಾಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ, ಮತ್ತೆ ಬೀಡ್ ಹಾಕೊಳ್ಳೋದೇನೆ ಹಾಗೇನೆ ಇನ್ನೊಂದು ಕಂಬ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್ ನೋಡಿ, ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡೋದು ಬೇಕಾಗಿಲ್ಲ, ಹಾಕೋದು ಬೇಡ. ಹಾಗೇನೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ 4 ದಾರ ಇದೆ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೇನೆ ಮಾಡ್ಕೊಂಡು ಹೋಗ್ಬೇಕು. ಮಾಡಿ ತೋರಿಸ್ತೀನಿ. ಈಗ ನೋಡಿ 4 ಬೀಡ್ ಬಂದಿದೆ ಅಲ್ವಾ. ನೋಡಿ 4 ಬೀಡ್ ಬಂದಿದೆ. ಅಲ್ಲಿಂದ ಕೊನೆಗೆ ಇನ್ನೊಂದು ಸಲ ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ ಈ ತರ ಬರುತ್ತೆ. ಅಲ್ಲಿಂದ ಸ್ವಲ್ಪ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು ಬೇಡ, ಸ್ವಲ್ಪ ಒಳಗಡೆಗೆನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ ಡಿಸೈನು. ಹೀಗೇನೆ ಕೊನೆವರೆಗೂ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ 4 ಬೀಡ್ ಬಂದಿದೆ ಅಲ್ವಾ. ಟ್ರಿಬಲ್ ಕ್ರೋಶೆ 1 2 3 4
5 6 7 8 ತ್ರಿಬಲ್ ಕ್ರೋಶೆ ಇದೆ. ಇದರಲ್ಲಿ ಎರಡೆರಡು ತ್ರಿಬಲ್ ಕ್ರೋಶೆ ಕಾಣ್ತಾ ಇದೆ ಅಲ್ವಾ ನಿಮಗೆ? ಆ ಥರನೇ ಫುಲ್ಲು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. ತುಂಬ ಚೆನ್ನಾಗಿದೆ ಡಿಸೈನ್, ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಫುಲ್ ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೇಗನೆ ಬೇಕು ಅಂತ ಹೇಳೋರಿಗೆ ಈ ಥರ ಡಿಸೈನ್ ಹಾಕಿ ಕೊಡ್ಬೋದು. ತುಂಬಾ ನೀಟಾಗಿರುತ್ತೆ ಡಿಸೈನ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ನಾನು 137 ದಾರದಿಂದ ಕುಚ್ಚು ಹಾಕಿದ್ದೀನಿ. ಇದಕ್ಕಿಂತ ಸಣ್ಣದಾಗಿ ಕೂಡ ಕುಚ್ಚು ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ. ಇದು ಪಕ್ಕದಿಂದ ನೋಡಿದ್ರಂತೂ ತುಂಬಾ ಚೆನ್ನಾಗಿದೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಡಿಸೈನು. ಇದಕ್ಕೆ ಪ್ರೈಸ್ ಬಂದು 600 650ವರೆಗೂ ತಗೋಬೋದು. ಇದಕ್ಕಿಂತ ಕಡಿಮೆ ತಗೊಳ್ಳೋರು ಇದ್ದಾರೆ, ಇದಕ್ಕಿಂತ ಜಾಸ್ತಿನೂ ತಗೊಳ್ಳೋರು ಇದ್ದಾರೆ. ಪ್ರೈಸ್ ಡಿಪೆಂಡ್ ಆಗುತ್ತೆ ಅಷ್ಟೇ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೇನೆ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋಸ್ನ ಕೊನೆವರೆಗೂ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ನಿಮ್ಗೆ ಯಾವ್ದಾದ್ರು ಡಿಸೈನ್ ಬೇಕು ಅಂತಂದ್ರೆ ಫೇಸ್ಬುಕ್ ಅಥವಾ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ಹಾಗೆಯೇ ಕಮೆಂಟಲ್ಲಿ ಕೂಡ ತಿಳಿಸ್ಬೋದು. ನಾನು ಆ ಡಿಸೈನ್ನ ಟ್ರೈ ಮಾಡ್ತೀನಿ. ನಿಮಗೆ ಡಿಸೈನ್ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.